ಏನಿಲ್ಲ, ತಲೆಯಲ್ಲಿ ಬೇರೆ ಏನು ಯೋಚನೆ ಮಾಡಲ್ಲ. ಖುಷಿಯಾದ ವಾತಾವರಣ ಇರುತ್ತೆ, ಒಳ್ಳೆ ಜನರು ಇರ್ತಾರೆ ಜೊತೆಗೆ, ನಗ್ನಾಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಷ್ಟೇ. ಒಂದು ಮುತ್ತಿನ ಕಥೆಯ ಹೇಳಿತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. SMK ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಲಾರಿಗೆ 4.1 ಆಂಪ್ಲಿಫೈರ್ ಮಾಡಿದ್ದೀನಿ. ಲಾರಿಗೆ ಮಾಡಿರುವಂಥದ್ದು ಇದು. ಫ್ರಂಟಲ್ಲಿ ಬಂದು ನಿಮಗೆ ಅಗ್ರಾಲಿಂಕ್ ಪ್ಯಾನಲ್ಲು, ಮ್ಯಾಟ್ ಫಿನಿಶಿಂಗು ಮತ್ತು ಶೈನಿಂಗ್ ಗ್ಲಾಸಲ್ಲಿ ಮಾಡಿರುವಂಥದ್ದು. ಫ್ರಂಟ್ ಬಂದಿದ್ದು ಸಬ್ಬು, ಇವೆಲ್ಲ TV DVD ಸ್ವಿಚ್ ಎಲ್ಲ ಡಮ್ಮಿ ಮಾಡಿದ್ದೀನಿ, ಅದಿಲ್ಲ. ಈ ಕಡೆ ಬಂದು ಮಾಸ್ಟರ್ ಕಂಟ್ರೋಲು, ಟ್ರೆಬಲ್ಲು, ಮಿಡ್ ಅಂತಿರೋದು ಸರೌಂಡ್ ಮಾಡಿದ್ದೀನಿ, ಬೇಸು, ವಾಲ್ಯೂಮು, ಫ್ರಂಟ್ ವಾಲ್ಯೂಮು. ಇದು ಫ್ರಂಟ್ ಇಂಟೀರಿಯಲ್ಲು. ಒಳಗಡೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತೋರಿಸೋಕ್ಕೂ ಮುಂಚೆ ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಒಳಗಡೆ ಇಂಟೀರಿಯಲ್ ಫ್ರೆಂಡ್ಸ್. ಇದು ನಿಮಗೆ ಪವರ್ ಸಪ್ಲೈ ಬಂದರೆ 24 ಟು, ಅಂದರೆ ಲೈಲ್ಯಾಂಡಿಗೆ ಮಾಡಿರುವಂಥದ್ದು. ಇದು 24 ಟು 32 ಕನ್ವರ್ಟ್ರು. ಅದೇ ರೀತಿ ವೇಸ್ಟಬಲ್ ಬೋರ್ಡು, ಕ್ಲೀನರ್ ಬೋರ್ಡು, ಸರೌಂಡ್ ಬೋರ್ಡು, ಸಬ್ಬು ಫ್ರೀ ಬೋರ್ಡು, ಇದು ಫ್ರೀ ಸೆಕ್ಷನ್ನು. ಅದೇ ರೀತಿ ಸಬ್ಬು ಬಂದರೆ 4 ಫಿಟ್ಟು ಮಹಾರಾಜ ಮೋನೋ ಬೋರ್ಡ್ ಹಾಕಿದ್ದೀನಿ. ಅದೇ ರೀತಿ ಸರೌಂಡ್ಗೆ STK 4392 ಫ್ರಂಟ್ ಲೆಫ್ಟ್ ರೈಟು ಹಾಗೂ ಸರೌಂಡ್ ಲೆಫ್ಟ್ ರೈಟ್ 2 ಬೋರ್ಡ್ ಹಾಕಿ ಮಾಡಿದ್ದೀನಿ. ಇಷ್ಟು ಒಳಗಡೆ ಇಂಟೀರಿಯಲ್ಲಿದೆ. ಹಾಗೆ ಕೂಲಿಂಗ್ ಪರ್ಪಸ್ಗೆ ಒಂದು ಫ್ಯಾನ್ ಹಾಕಿದ್ದೀನಿ. ಅದೇ ವೈರ್ ಕನೆಕ್ಷನ್ಗೆ ಈ ಥರ ಜಿಗ್ ವೈರ್ ಹಾಕಿದ್ದೀನಿ. ಜಿಗ್ ವೈರ್ ಹಾಕಿ ಕನೆಕ್ಷನ್ ಮಾಡಿದ್ದೀನಿ. ಇಷ್ಟು ಇದು ಇಂಟೀರಿಯಲ್ಲು. ಇದು ಈ ಥರ ನಿಮ್ಗೆ ಯಾವ್ದಾದ್ರು ಆಂಪ್ಲಿಫೈರ್ ಲಾರಿಗೆ ಬೇಕು ಅಂದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ. ಇಷ್ಟು ಟೋಟಲ್ ಇಂಟೀರಿಯರ್. ಈ ಥರ ಆಂಪ್ಲಿಫೈರ್ ನಿಮಗೂ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಫ್ರೆಂಡ್ಸ್.